ಅಯೋಧ್ಯೆಯ ಮಹಾಕಥೆ ರಾಮಜನನದ ಅದ್ಭುತ ಅಧ್ಯಾಯ. ಅಯೋಧ್ಯೆ, ಸರಯೂ ನದಿಯ ತೀರದಲ್ಲಿ ನೆಲೆಗೊಂಡಿದ್ದ ಆ ಪವಿತ್ರ ನಗರವು ದೇವಲೋಕವನ್ನೇ ಹೋಲುತ್ತಿತ್ತು. ಅಲ್ಲಿ ರಾಜ್ಯವಾಳುತ್ತಿದ್ದನು ಧರ್ಮನಿಷ್ಠ, ದಯಾಮಯ ಮತ್ತು ಶೂರನಾದ ರಾಜ ದಶರಥ. ಅವನು ಇಕ್ಷ್ವಾಕು ವಂಶದ ವೀರನಾಗಿದ್ದು ಯುದ್ಧಕೌಶಲ್ಯದಲ್ಲಿ ಪ್ರಸಿದ್ಧನಾಗಿದ್ದ. ಆದರೆ ಅವನ ಮನಸ್ಸು ಯಾವಾಗಲೂ ಒಂದು ನೋವಿನಿಂದ ಕಂಗೆಟ್ಟಿತ್ತು. ಅವನಿಗೆ ಸಂತಾನವಿರಲಿಲ್ಲ. ದಶರಥನಿಗೆ 3 ರಾಣಿಯರು, ಕೌಸಲ್ಯೆ, ಕೈಕೇಯಿ, ಸುಮಿತ್ರೆ. ಎಲ್ಲರೂ ಸುಂದರರು, ಸತ್ಕಾರ್ಯನಿಷ್ಠರು. ಆದರೆ ಸಂತಾನರಹಿತ ಜೀವನವು ಎಲ್ಲರಿಗೂ ದುಃಖದಾಯಕವಾಗಿತ್ತು. ದಶರಥನು ದೇವಾಲಯಗಳಲ್ಲಿ ಪೂಜೆ ಮಾಡಿದ, ಮಹರ್ಷಿಗಳ ಆಶೀರ್ವಾದ ಪಡೆದರೂ ಫಲ ದೊರೆಯಲಿಲ್ಲ. ಒಂದು ದಿನ ಅವನು ಮಹರ್ಷಿಗಳ ಸಭೆಗೆ ಹೋದಾಗ ವಸಿಷ್ಠ ಮಹರ್ಷಿ ಹೇಳಿದರು, ಮಹಾರಾಜ, ನೀನೀಗ ಪುತ್ರಕಾಮೇಷ್ಟಿ ಯಜ್ಞ ಮಾಡಿಸು. ಅದರಿಂದ ನಿನಗೆ ಧನ್ಯವಾದ ಸಂತಾನ ದೊರೆಯುವುದು. ದಶರಥನು ತಕ್ಷಣ ಸಿದ್ಧತೆ ಮಾಡಿದ. ಋಷ್ಯಶೃಂಗ ಮಹರ್ಷಿ ಯಜ್ಞವನ್ನು ನೆರವೇರಿಸಿದರು. ಆ ಯಜ್ಞವು ಅತ್ಯಂತ ಶ್ರೇಷ್ಠವಾಗಿತ್ತು. ದೇವತೆಗಳು ಸ್ವತಃ ಆಗಮಿಸಿದಂತೆಯೇ. ಯಜ್ಞದ ಅಂತ್ಯದಲ್ಲಿ ಅಗ್ನಿದೇವರು ಪ್ರತ್ಯಕ್ಷರಾದರು. ಅವರ ಕೈಯಲ್ಲಿ ಬಂಗಾರದ ಪಾತ್ರೆಯಿತ್ತು. ಅದರಲ್ಲಿ ಪಾಯಸ, ದೈವೀ ಆಹಾರ. ಅವರು ಹೇಳಿದರು, ಮಹಾರಾಜ, ಈ ಪಾಯಸವನ್ನು ನಿನ್ನ ರಾಣಿಯರಿಗೆ ನೀಡು. ಅವರು ಇದನ್ನು ಸೇವಿಸಿದರೆ ದೇವಸಮಾನ ಮಕ್ಕಳನ್ನು ಜನ್ಮ ನೀಡುವರು. ದಶರಥನು ಸಂತೋಷದಿಂದ ಆ ಪಾಯಸವನ್ನು ಕೌಸಲ್ಯಗೆ, ಕೈಕೇಯಿಗೆ ಮತ್ತು ಸುಮಿತ್ರೆಗೆ ಹಂಚಿದರು. ಕೆಲ ದಿನಗಳಲ್ಲಿ ಆ ರಾಜಮನೆತನದಲ್ಲಿ ಸಂತೋಷದ ಘೋಷಣೆ ಮೊಳಗಿತು. ಕೌಸಲ್ಯಗೆ ರಾಮ, ಕೈಕೇಯಿಗೆ ಭರತ ಮತ್ತು ಸುಮಿತ್ರೆಗೆ ಲಕ್ಷ್ಮಣ ಹಾಗೂ ಶತ್ರುಘ್ನ ಜನಿಸಿದರು.